ತುಲಾ ರಾಶಿ ಮೇ 2026 ಸುಖದ ಸೂರ್ಯಮಳೆಯೋ ಅಥವಾ ಸವಾಲುಗಳೋ. ಮೊದಲನೇದಾಗಿ ಆರ್ಥಿಕ ಸ್ಥಿತಿ. ಈ ತಿಂಗಳು ನಿಮ್ಮ ಆರ್ಥಿಕ ಸ್ಥಿತಿ ತುಂಬಾ ಉತ್ತಮವಾಗಿರಲಿದೆ. ಶುಕ್ರನ ಶುಭ ದೃಷ್ಟಿಯಿಂದ ಅನಿರೀಕ್ಷಿತದ ಧನ ಲಾಭವಾಗುವ ಸಾಧ್ಯತೆ ಇದೆ. ಐಷಾರಾಮಿ ವಸ್ತುಗಳು, ಆಭರಣ ಅಥವಾ ವಾಹನ ಖರೀದಿಗಾಗಿ ಹಣ ವ್ಯಯಿಸುವಿರಿ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಈ ತಿಂಗಳು ನಿಮಗೆ ಉತ್ತಮ ಹಾದಿ ತೋರಿಸಿಕೊಡಲಿದೆ. ಎರಡನೆಯದು ವೃತ್ತಿ ಮತ್ತು ಉದ್ಯೋಗ. ಕೆಲಸದ ಸ್ಥಳದಲ್ಲಿ ನಿಮ್ಮ ಕ್ರಿಯಾಶೀಲತೆಗೆ ಮೆಚ್ಚುಗೆ ಸಿಗಲಿದೆ. ನಿಮ್ಮ ಮೇಲಧಿಕಾರಿಗಳೊಂದಿಗೆ ಬಾಂಧವ್ಯ ಸುಧಾರಿಸಲಿದೆ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆಗಳಿಂದ ಲಾಭ ಸಿಗಲಿದೆ. ಕಲೆ, ಫ್ಯಾಷನ್ ಅಥವಾ ಸೌಂದರ್ಯವರ್ಧಕ ಕ್ಷೇತ್ರದಲ್ಲಿರುವವರಿಗೆ ಈ ತಿಂಗಳು ಬಂಪರ್ ಲಾಭ ಕಾದಿದೆ. ವರ್ಗಾವಣೆ ಅಥವಾ ಹೊಸ ಕೆಲಸದ ನಿರೀಕ್ಷೆಯಲ್ಲಿದ್ದವರಿಗೆ ಮೇ 20ರ ನಂತರ ಶುಭ ಸುದ್ದಿ ಸಿಗಲಿದೆ. ಮೂರನೆಯದು ಕುಟುಂಬ ಮತ್ತು ಪ್ರೀತಿ. ಪ್ರೇಮ ಜೀವನದಲ್ಲಿ ಈ ತಿಂಗಳು ಅತ್ಯಂತ ಮಧುರವಾಗಿರಲಿದೆ. ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯ ಕಳೆಯುವಿರಿ. ಅವಿವಾಹಿತರಿಗೆ ಯೋಗ್ಯ ಸಂಬಂಧಗಳು ಹುಡುಕಿಕೊಂಡು ಬರಲಿದೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೂ ಅವು ಮಾತುಕತೆಯ ಮೂಲಕ ಸುಲಭವಾಗಿ ಬಗೆಹರಿಯಲಿವೆ. ಮಕ್ಕಳ ಪ್ರಗತಿಯಿಂದ ಹೆಮ್ಮೆ ಪಡೆಯುವಿರಿ. ಆರೋಗ್ಯದಲ್ಲಿ ಹೆಚ್ಚಿನ ಏರುಪೇರುಗಳಿದ್ದರೂ ಸಿಹಿ ಪದಾರ್ಥಗಳ ಸೇವನೆಯ ಬಗ್ಗೆ ಎಚ್ಚರಿಕೆ ಇರಲಿ. ಮಧುಮೇಹ ಇರುವವರು ಮುಂದೆ ಜಾಗೃತೆ. ಮಾನಸಿಕ ನೆಮ್ಮದಿಗಾಗಿ ಸಂಗೀತ ಕೇಳುವುದು ಅಥವಾ ಸಣ್ಣ ಪ್ರವಾಸ ಕೈಗೊಳ್ಳುವುದು ಉತ್ತಮ. ಮೇ ತಿಂಗಳ ವಿಶೇಷ ಪರಿಹಾರಗಳು. ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಅಷ್ಟೋತ್ತರ ಪಠಿಸಿ ಮತ್ತು ದೇವಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿ ನೈವೇದ್ಯ ಮಾಡಿ. ಸುಗಂಧ ದ್ರವ್ಯಗಳನ್ನು ಬಳಸುವುದು ಅಥವಾ ದಾನ ಮಾಡುವುದು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತೆ. ಅನಾಥಾಶ್ರಮಕ್ಕೆ ಅಥವಾ ಬಡ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಿ.